ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ನಾನು ಹೇಳ್ತಿದ್ದೀನಿ ಲೇಬರ್ ಕಾರ್ಡ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಈಗ ಅಲ್ಲಿ ಹೊಸದಾಗಿ ಯಾರೆಲ್ಲ ಹಾಕಬೇಕಂತ ಇದ್ರು ಅವ್ರಿಗೆ, ಮತ್ತು ಈಗಾಗಲೇ ಹಾಕಿ ಯಾರೆಲ್ಲ ದುಡ್ಡು ಬಂದಿಲ್ಲ ಅವ್ರಿಗೆ, ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಕೂಡ ಅಪ್ಡೇಟ್ಗಳು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಸೊ ಹಂಗಾಗಿಬಿಟ್ಟು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಭಾಳಷ್ಟು ಡೌಟ್ಸ್ ಇದ್ದಾವೆ ಭಾಳಷ್ಟು ಸ್ಟೂಡೆಂಟ್ಸ್ಗೆ. ಸೊ ಹಂಗಾಗಿಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ನೋಡಿರಿ, ಈಗ ನ್ಯೂಸ್ ಅಂದರೆ ಈಗಾಗಲೇ ಎಲ್ಲ ಕಡೆ ಪತ್ರಿಕಾ ಪ್ರಕಟಣೆ ಅಂತ ಏನು ಕರಿತೀವಿ ಅದರಲ್ಲಿ ಬಂದಿರತಕ್ಕಂಥದ್ದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯ ಆಧಾರ್ ಕಾರ್ಡ್ ಲಿಂಕಿಗೆ ಸೂಚನೆ ಅಂತಂದರೆ, ಫಸ್ಟ್ ಆಫ್ ಆಲ್ ಯಾರೆಲ್ಲ ಈಗಾಗಲೇ ಹಾಕಿ ಅಂದರೆ 2022-23ನೇ ಸಾಲಿನ ಸ್ಟೂಡೆಂಟ್ಸ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಈಗಾಗಲೇ ದುಡ್ಡು ಬಂದವರು ಓಕೆ. ಇನ್ ಕೇಸ್ ಯಾರೆಲ್ಲ ದುಡ್ಡು ಬಂದಿಲ್ಲೋ ಸ್ಕಾಲರ್ಶಿಪ್ಪು 2022-23 ಪೋಸ್ಟ್ಗೆ ಹೇಳ್ತೀನಿ. ಆಮೇಲೆ ನೀವು ಸ್ಕಾಲರ್ಶಿಪ್ ಹಾಕಿದವ್ರು ಏನು ಮಾಡಬೇಕು ಆ್ಯಂಡ್ ಈಗ ಹೊಸದಾಗಿ ಹಾಕೋರು ಏನು ಮಾಡಬೇಕು ಇದನ್ನೆಲ್ಲನೂ ಕೂಡ ಡೀಟೇಲ್ಸಿಗೆ ಹೇಳ್ತಿದ್ದೀನಿ ಅಂತ ಇದೆ. ಫಸ್ಟ್ ಯಾರಿಗೆ ಹೇಳಿದೆ, ಈಗ ಸ್ಕಾಲರ್ಶಿಪ್ಪು ಹಾಕಿಯೂ ಕೂಡ ದುಡ್ಡು ಬಂದಿಲ್ಲ ನೋಡಿರಿ ಅವ್ರಿಗೆ ಹೇಳ್ತಿದ್ದೀನಿ. 2022-23 ಹೇಳ್ತಿದ್ದೀನಿ, 23-24 ಅಲ್ಲ, 2022-23 ಏನಾಗ್ತಿದೆ ನೋಡಿರಿ. ಬೆಂಗಳೂರು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೀಡುವ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದವರು ಮತ್ತು ತಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಸಂಖ್ಯೆಯನ್ನು ಆಗಸ್ಟ್ 15ರೊಳಗೆ ಲಿಂಕ್ ಮಾಡಿಕೊಳ್ಳುವಂತೆ ಅಕ್ಟೋಬರ್ 15ರೊಳಗೆ ಲಿಂಕ್ ಮಾಡಿಕೊಳ್ಳುವಂತೆ ಮಂಡಳಿ ತಿಳಿಸಿದೆ. ಅಂದರೆ ಸಹಾಯಧನದ ಹಲವು ಫಲಾನುಭವಿಗಳ ಆಧಾರ್ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಆಗದ ಕಾರಣ ಶೈಕ್ಷಣಿಕ ಧನ ಸಹಾಯ ಮಂಜೂರು ಮಾಡಲು ಸಾಧ್ಯವಾಗಿಲ್ಲ. ಇಂತಹ ಪಟ್ಟಿಯನ್ನು ಅಂದರೆ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಇದೆ ಅಲ್ಲಿ ಪ್ರಕಟಿಸಲಾಗಿದೆ. ಓಕೆ, ಅಲ್ಲಿ ಅದನ್ನ ಬೇಕಾದ್ರೆ ಲಿಸ್ಟು ಕೂಡ ತೋರಿಸ್ತೀನಿ ನಿಮ್ಗೆ. ಯಾರೆಲ್ಲ ಈಗ ಅಪ್ಲಿಕೇಶನ್ ಆಗಿ ಕೂಡ ನಿಮಗೆ ದುಡ್ಡು ಬಂದಿಲ್ವೋ ಅಥವಾ ನೀವು ಏನಾದರೂ ಆಧಾರ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಬ್ಯಾಂಕ್ಗೆ ಲಿಂಕ್ ಮಾಡಿಲ್ವೋ, ನಿಮಗೆ ದುಡ್ಡು ಬಂದಿಲ್ಲ ಅಂತ ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ, ಒಂದು ಡಿಸ್ಟಿಕ್ ವೈಸ್ನ. ಆ ಒಂದು ಡಿಸ್ಟಿಕ್ ವೈಸ್ ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಬೇಕಾದರೆ. ಆ್ಯಂಡ್ ಫಲಾನುಭವಿಗಳು ಅಕ್ಟೋಬರ್ 15ರೊಳಗೆ ತಮ್ಮ ಬ್ಯಾಂಕ್ ಖಾತೆ ಸಂಖ್ಯೆಯೊಂದಿಗೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಕೊಳ್ಳಬೇಕು. ಅದೇ ರೀತಿ 2022-23ನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸಿದವರು ಅಕ್ಟೋಬರ್ 15ರೊಳಗೆ ಕಾರ್ಮಿಕರ ನಿರೀಕ್ಷಕರು, ಹಿರಿಯ ಕಾರ್ಮಿಕರ ನಿರೀಕ್ಷಕರು, ಕಾರ್ಮಿಕ ಅಧಿಕಾರಿಗಳ ಕಚೇರಿಗಳಿಗೆ ತೆರಳಿ ಶೈಕ್ಷಣಿಕ ಸಹಾಯಧನ ಕಾಣಿಸ್ತಿದೆ ನೋಡ್ರಿ, ಕೋರಲಾದ ಮಕ್ಕಳ ಗುರುತಿನ ಚೀಟಿಯನ್ನು ಸಲ್ಲಿಸಿರುವಂತೆ ಪ್ರಕಟಣೆ ತಿಳಿಸಿದೆ. ಅಂತಂದರೆ ಇದನ್ನೆಲ್ಲನೂ ಕೂಡ ಕೆಲವೊಂದಿಷ್ಟು ನಿಮ್ಗೆ ಏನಾದರೂ ದುಡ್ಡು ಬರಲ್ಲ ಅಂತಂದರೆ ನೀವು ಇಲ್ಲಿ ಹೋಗಿ ಭೇಟಿ ನೀಡಿದರೆ ನಿಮ್ಗೆ ಖಂಡಿತ ಏನಪ್ಪ ಆಗುತ್ತೆ ಅಂತಂದರೆ ನಿಮಗೆ ಈಗ ಎಷ್ಟು ನಿಮಗೆ ದುಡ್ಡಿದೆಯೋ ಅಷ್ಟು ಬರುತ್ತೆ. ಲೈಕ್ ಒಂದು ಎಕ್ಸಾಂಪಲ್ ಹೇಳೋದಂದರೆ ಮೊದಲೆಲ್ಲ ಏನು ಮಾಡ್ತಂದರೆ 2021-22ನೇ ಸಾಲಿನಲ್ಲಿ ಏನಾಗ್ತಿತ್ತು ಅಂದರೆ ಮ್ಯಾಕ್ಸಿಮಮ್ ದುಡ್ಡು ಬರ್ತಾಯಿತ್ತು. ಲೈಕ್ ಯಾವುದಂದರೆ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆಲ್ಲ 50,000 ಬರ್ತಿತ್ತು. ಈಗ ನರ್ಸಿಂಗ್ ಸ್ಟೂಡೆಂಟ್ಸ್ ಅಂದರೆ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ 40,000, ಈಗ MBBS ಇದ್ದರೆ 60,000, ಈ ರೀತಿ ಎಲ್ಲ ಜಾಸ್ತಿ ದುಡ್ಡು ಬರ್ತಾಯಿತ್ತು. ಅಂದರೆ ಕಾಮನ್ ಡಿಗ್ರಿ ಆಗಿತ್ತಂದ್ರೂ ಕೂಡ ನಿಮಗೆ 10,000 ಈ ರೀತಿ ಬರ್ತಾಯಿತ್ತು. ಬಟ್ ಇವಾಗ ಏನಾಗಿದೆ ಅಂತಂದರೆ ಈಗ ಇಂಜಿನಿಯರ್ಸ್ ಮಾಡಿತ್ತಂದರೆ ನಿಮಗೆ 10,000 ಇದೆ, BS ನರ್ಸಿಂಗ್ ಮಾಡಿದ್ರು 10,000 ಇದೆ, ಈಗ MBBS ಮಾಡಿದ್ರು ಕೂಡ ನಿಮ್ಗೆ 11,000 ಇದೆ, ಈಗ ಕಾಮನ್ ಡಿಗ್ರಿ ಮಾಡಿದ್ರು ಕೂಡ 4,000, 3,000, 5,000 ಇಷ್ಟಾದರೂ ಬರುತ್ತೆ. ಓಕೆ, ಅದನ್ನು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಸೊ ಹಂಗಾಗ್ಬಿಟ್ಟು ನೀವೇನು ಮಾಡಬೇಕು, ಈಗ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಕಾರ್ಡ್ನ ಲಿಂಕ್ ಮಾಡ್ಕೋಬೇಕು. ಓಕೆ, ಇನ್ ಕೇಸ್ ಏನಪ್ಪ ಅಂದರೆ ನಿಮ್ಮ ಲಿಸ್ಟ್ ಇದೆಯಲ್ಲ ಅಂತ ಗೊತ್ತಾಗೋದು ಯಾರು ಅಂದರೆ ನಿಮ್ಗೆ ಒಂದು ಲಿಂಕನ್ನು ಕೊಡ್ತೀನಿ, ಅದರ ಡೈರೆಕ್ಟಾಗಿ ಓಪನ್ ಮಾಡ್ಕೊರಿ. ನಿಮ್ಗೆ ಈ ರೀತಿ ಒಂದು ಲಿಂಕ್ ಓಪನ್ ಆಗುತ್ತೆ, ತೋರಿಸ್ತೀನಿ ನಿಮಗೆ. ಓಕೆ, ಯಾರಿಗೆಲ್ಲ ಅಮೌಂಟ್ ಬಂದಿಲ್ವೋ ಅಥವಾ ನಿಮ್ಮ ಒಂದು ಡಿಸ್ಟಿಕಲ್ಲಿ ಇನ್ ಕೇಸ್ ಹೆಸರಿತ್ತಂದರೆ ಲೈಕ್ ಎಲ್ಲನೂ ಕೂಡ ನೋಡಿರಿ 30 ಡಿಸ್ಟಿಕ್ದು ಏನು ಮಾಡಿದ್ದಾರೆ ಅಂತಂದರೆ ಅವ್ರು ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ನೀವು ಒಂದು PDF ಡೌನ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಒಂದು ಹೇಳೋದಂತಂದರೆ ನೀವು ಇನ್ ಕೇಸ್ ಬೆಂಗಳೂರಾಗಿದ್ದರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಬೆಂಗಳೂರು ನಗರನ ಅಥವಾ ಬೆಂಗಳೂರು ಗ್ರಾಮ ಅಂತ ನಿಮ್ಗೆ ಬೆಂಗಳೂರು ನಗರ ಇರ್ತಾರೆ. ಬೆಂಗಳೂರು ನಗರದಲ್ಲಿ ಮುಂದೆ ಏನಿದೆ ಡೌನ್ಲೋಡ್ಗಾಗಿ ಇಲ್ಲಿ ಕ್ಲಿಕ್ ಅಂತ ಮಾಡಿ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವೇನಾದ್ರು PDF ಓಪನ್ ಮಾಡ್ಕೊಂಡ್ರೆ ಅಥವಾ ಡೀಟೇಲ್ಸ್ ಅದು ಬಂತು, ನಾನು PDF ಓಪನ್ ಮಾಡ್ಕೊಂಡ್ರೆ ಏನಪ್ಪ ಆಗುತ್ತೆ ಅಂತಂದರೆ ನಿಮಗೊಂದು PDF ಅನ್ನೋದು ಓಪನ್ ಆಗ್ತದೆ, ನಿಮ್ಮ ನೇಮ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನಾನು ನಿಮಗೆ. ಹೋಗಿ ಇದನ್ನು ಚೆನ್ನಾಗಿರೋದೊಂದು PDF ಅಲ್ಲಿ ಓಪನ್ ಮಾಡ್ಕೋಬೇಕು. ಲೈಕ್ ನಾನು WPS ಈ ರೀತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಂಗಾದ್ರೆ ಓಪನ್ ಆಗುತ್ತೆ WPS ಅಲ್ಲಾದರೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಈ ರೀತಿ ನಿಮ್ಮ WPS ಅಲ್ಲಿ ಓಪನ್ ಆಗ್ತದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಈ ರೀತಿ ನಿಮ್ಮದು ಯಾರಿಗೆಲ್ಲ ದುಡ್ಡು ಅಮೌಂಟ್ ಬಂದಿಲ್ವೋ 2022-23ನೇ ಸಾಲಿನಲ್ಲಿ ನೀವು ಅಪ್ಲಿಕೇಶನ್ ಹಾಕಿಯೂ ಸಹಿತ ನಿಮಗೆ ಅಮೌಂಟ್ ಬಂದಿಲ್ವೋ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ದು, ನಿಮ್ಮ ಒಂದು ಏನು ಕಾಣಿಸ್ತಿದೆ ನೋಡಿರಿ ನಂಬರ್ನ ಕೊಟ್ಟಿದ್ದಾರೆ, ನಂಬರ್ ಚೆಕ್ ಮಾಡ್ಕೋಬೋದು ಅಂತ. ರಿಜಿಸ್ಟ್ರೇಷನ್ ನಂಬರ್ ಇದೆ. ಆ್ಯಂಡ್ ರಿಜಿಸ್ಟ್ರೇಷನ್ ನಂಬರ್ದು ನಿಮ್ಗೆ ಏನಾದರೂ ಗೊತ್ತಲ್ಲ ಅಂತಂದರೆ ನಿಮಗೆ ನೇಮ್ ಆಫ್ ದ ಬೆನಿಫಿಷಿಯಲ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ನಿಮ್ಮ ನೇಮ್ ಕೂಡ ಹಾಕಿ ನೋಡ್ಬೋದು. ಆ್ಯಂಡ್ ಇಲ್ಲಿ ನಿಮ್ಮದು ಡಿಸ್ಟಿಕ್ ಅಂತಾರೆ ತೋರಿಸ್ತಿದೆ ಗೊತ್ತಿದೆ ನಿಮಗೆ. ಆ್ಯಂಡ್ ನಿಮಗೆ ಸರ್ಕಲ್ ಅಂದರೆ ನಿಮ್ಮ ಸರ್ಕಲ್ ನೇಮ್ ಕೂಡ ಗೊತ್ತಿರ್ತದೆ ಅಂತಂದರೆ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತಂದರೆ ನಿಮ್ಮ ಸರ್ಕಲ್ ನಂಬರ್ ಅಂತ ಇರ್ತದೆ ಕಾರ್ಡಲ್ಲಿ, ಅದನ್ನು ನೋಡ್ಕೊರಿ. ಒಂದು ಟೈಮ್ ನಿಮ್ಮ ಏನಾದರೂ ಹೆಸರಿತ್ತು ಅಂತಂದರೆ ನಿಮಗೆ ದುಡ್ಡು ಬಂದಿರಲಿಕ್ಕಿಲ್ಲ. ಆಲ್ಮೋಸ್ಟು ದುಡ್ಡು ಬಂದಿದೆ, ಯಾರಿಗಿಲ್ಲ ಈಗ. ಯಾಕಂದರೆ ಸ್ಟಾರ್ಟಿಂಗ್ ಏನು ಮಾಡಿರ್ತಾರೆ ಹುಡುಗರು ಅಂತಂದರೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಕಾರ್ಡ್ ಲಿಂಕ್ ಮಾಡಿರ್ತಾರೆ. ಬಟ್ ಕೆಲವೊಂದಿಷ್ಟು ಹುಡುಗರು 2022-23 ಹೇಳ್ತೀನಿ, ಪದೇ 2023-24 ಅಲ್ಲ, 2024, 23, 24, 25 ನೆಕ್ಸ್ಟ್ ಮಾತಾಡ್ತೀನಿ. ಈಗ ಯಾರೆಲ್ಲ ದುಡ್ಡು ಅಮೌಂಟ್ ಬಂದಿಲ್ವೋ ಅವ್ರು ಹೋಗ್ಬಿಟ್ಟು ಏನು ಮಾಡಬೇಕೀಗ ನಿಮ್ಮ ಒಂದು ಬ್ಯಾಂಕ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ನ ಮಾಡಬೇಕು. ಹಂಗಾದ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಅಕ್ಟೋಬರ್ 15 ತನಕ ಟೈಮ್ ಅದ, ಆರಾಮ್ಸೆ ಮಾಡ್ಕೊರಿ. ಓಕೆ, ಅದಾದ ನಂತರ ಇದಿಷ್ಟು
ಒಂದು ಲಿಸ್ಟ್ ಇದೆ, ಈ ರೀತಿ ಡೋ ಮಾಡ್ಕೋಬೋದು. ಎಲ್ಲ ಡಿಸ್ಟಿಕ್ ವೈಸ್ ಕೂಡ ಇದೆ. ನೀವು ಕೂಡ ಡಿಸ್ಟಿಕ್ ವೈಸ್ ನಿಮ್ದು ಯಾವ ಡಿಸ್ಟಿಕ್ ಇದೆಯೋ ಡೋ ಮಾಡ್ಕೋಬೋದು. ಓಕೆ, 30 ಡಿಸ್ಟಿಕ್ ತಗೊಂಡು ಮಾಡಿದ್ರೆ ಡೀಟೇಲ್ಸೇ ಬಿಟ್ಟಿದ್ರೆ ಈ ಲಿಂಕ್ನ ಬೇಕಾದ್ರೆ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಕೊಡ್ತೀನಿ ಬೇಕಾದರೆ. ಓಕೆ, ಈ ಒಂದು ಕಾಮೆಂಟ್ ಸೆಕ್ಷನ್ ಅಥವಾ ನಮ್ಮ ಟೆಲಿಗ್ರಾಮಲ್ಲಿ ಕೊಟ್ಟುಬಿಡ್ತೀವಿ. ಹೋಗ್ಬಿಟ್ಟು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಬಿಟ್ರೆ ಟೆಲಿಗ್ರಾಮಲ್ಲಿ ಸಿಗ್ತದೆ. ಓಕೆ, ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಒನ್ ಟೈಮ್ ನೋಡ್ಕೊಂಡು ಎಲ್ಲ ಫಿಡಪ್ ನೀವು ಡೌನ್ ಮಾಡ್ಕೋಬೋದು. ಓಕೆ, ಈಗ ನೆಕ್ಸ್ಟ್ ಮಾತಾಡೋದು ಏನಪ್ಪ ಅಂದರೆ ಈಗ 2023-24ನೇ ಸಾಲಿನ ಸ್ಟೂಡೆಂಟ್ಸ್ ಏನಾಗ್ತದೆ ಅಂದರೆ ಇನ್ನೂ ಕೂಡ ನಿಮ್ಮದು ಅಮೌಂಟ್ ಅನ್ನೋದು ಸ್ಯಾಂಕ್ಷನ್ ಆಗಿಲ್ಲ. ಫಸ್ಟ್ ಆಫ್ ಆಲ್ 2022-23 ಈಗ ಆಗ್ತದೆ ಅಂತಂದರೆ 2023-24 ಇನ್ನೂ ಕೂಡ ಲೇಟ್ ಆಗ್ತದೆ. ಓಕೆ, 2023-24 ಸ್ಟೂಡೆಂಟ್ಸ್ ಯಾರೆಲ್ಲ ಹಾಕಿದ್ರು ಅವರು ಕೂಡ ಹೇಳೋದೇನಪ್ಪ ಅಂದರೆ ಇವಾಗ ನೀವು ಆಧಾರ್ ಕಾರ್ಡ್ ಬ್ಯಾಂಕ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂತ ನೀವು ಕೂಡ ಮಾಡ್ಕೊಂಬಿಡ್ರಿ. ಓಕೆ, ಯಾಕಂತಾರೆ ಸುಮ್ಮನೆ ಏನಕ್ಕೆ ಮತ್ತೆ ಬರೋದು ಮತ್ತೆ ಅವಾಗ ಇವ್ರು ವಾಪಸ್ ಮತ್ತೆ ಈ ರೀತಿ ನೋಟಿಫಿಕೇಶನ್ ಬಿಡೋದು ಈ ರೀತಿ ಬೇಡಲ್ವಾ. ಓಕೆ, ಅದಕ್ಕೋಸ್ಕರ ಏನು ಹೇಳ್ತಿದ್ದಾರೆ ಅಂದರೆ ನೀವು ಕೂಡ ಲಿಂಕ್ ಮಾಡ್ಕೊರಿ. ಆ್ಯಂಡ್ ಈ ವರ್ಷ ಓಕೆ 2024-25ನೇ ಸಾಲಿನಲ್ಲಿ ಹುಡುಗರಿಗೆ ಹೇಳ್ಬೇಕು, ಯಾಕಂದರೆ ಭಾಳಷ್ಟು ಹುಡುಗರು ಅದು ಅವರೇ ನೋಡ್ತಿರ್ತಾರೆ. ಸರಿ, ಇವಾಗ ಏನಪ್ಪ ಅಂದರೆ ಈಗ ಹೊಸದಾಗಿ ಹಾಕ್ಬೇಕನ್ನೋರು ಅದು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ರೆ ಅಂತಂದರೆ ಇದು ಎಲ್ಲಿ ಹಾಕೋದು ಬರ್ತಾರೆ ಅಂತ ಫಸ್ಟ್ ಆಫ್ ಆಲ್ ಕೇಳೋದಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂದರೆ ಒಂದು ಹೋದ ವರ್ಷದಲ್ಲಿ ಏನಿತ್ತು ಅಂದರೆ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಏನಿರುತ್ತೋ ಅದೇ ಒಂದು ವೆಬ್ಸೈಟಲ್ಲಿ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇಲ್ಲಿ ಮೇಲ್ಗಡೆ ಈ ಒಂದು ವೆಬ್ಸೈಟಲ್ಲಿ ಬಂದುಬಿಟ್ಟು ಏನು ಮಾಡ್ತಿದ್ವಿ ಅಂತಂದರೆ ನಾವು ಎಲ್ಲರೂ ಕೂಡ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದೆ. ಬಟ್ ಇವಾಗ ಏನಪ್ಪ ಆಗಿದೆ ಅಂತಂದರೆ SSP ಸ್ಕಾಲರ್ಶಿಪ್ ಆಗ್ತಾರೆ ನೋಡ್ರಿ, ಅದ್ರ ಜೊತೆನೇ ನಿಮ್ಮದು ಇದನ್ನು ಬರ್ತದೆ. ಓಕೆ, SSP ಸ್ಕಾಲರ್ಶಿಪ್ ಜೊತೆನೇ ಇದೆ. ಓಕೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಬೇಡ್ರಿ, ಯಾಕಂದರೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತಂದು ಎಲ್ಲೆಲ್ಲೋ ಹೋಗಿ ಅಪ್ಲಿಕೇಶನ್ ಹಾಕಿ ಟ್ರೈ ಮಾಡ್ತಾರೆ, ಬಟ್ ಬರಲ್ಲ. ನೀವು SSP ಜೊತೆನೇ ಇದೆ ಈ ಸರ್ತಿನೂ. ಬಟ್ ನಿಮ್ದು ಆಧಾರ್ ಕಾರ್ಡ್ಗೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಆ್ಯಂಡ್ ಇನ್ನೊಂದು ಹೇಳಿದೆ ನಾನು, ಬೇಕಾದ್ರೆ ನಿಮಗೆ ಸ್ಕಾಲರ್ಶಿಪ್ SSP ಹಾಕಿದ್ರೆ ಮೆನ್ಷನ್ ಮಾಡ್ತಾರೆ, ಇದನ್ನು ಬೇಕಾದ್ರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಮೆನ್ಷನ್ ಮಾಡಿರ್ತಾರೆ ನಿಮಗೆ. ಆ್ಯಂಡ್ ನಿಮಗೆ ಕೊನೆಯದಾಗಿ ಏನು ಹೇಳೋಕ್ಕೆ ಹೋಗ್ತಿದೆ ಅಂತಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾರು ಕೂಡ ಮಿಸ್ ಮಾಡ್ಕೊಳ್ಕೊಬೇಡ್ರಿ, ಯಾಕಂದರೆ ಅಮೌಂಟ್ ಜಾಸ್ತಿ ಬರ್ತದೆ ಒಂದೊಂದು ಟೈಮು. ಆ್ಯಂಡ್ ಇದಕ್ಕೋಸ್ಕರ ಒಂದಿಷ್ಟು ಕ್ರಿಟೇರಿಯಾ ಕೂಡ ಇರ್ತವೆ. ಯಾಕಂತಂದರೆ ಲೇಬರ್ ಕಾರ್ಡ್ ಮಾಡಿಸಿ ಅಟ್ಲೀಸ್ಟ್ ಒಂದು 8 ಮಂತ್ಸ್ ಅಥವಾ 1 ಇಯರ್ ತನಕ ಹಾಕಬೇಕಾಗ್ತದೆ, ಇಲ್ಕಂದ್ರೆ ಅಪ್ಲಿಕೇಶನ್ನೇ ತೊಗೊಳಲ್ಲ. ಓಕೆ, ಅಪ್ಲಿಕೇಶನ್ ಹಾಕಿ ಮುಂದೆ ಸ್ವಲ್ಪ ಟೈಮ್ ಹಿಡಿತದೆ. ಇದಕ್ಕೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ಸ್ ಏನು ಬೇಕು, ಎಷ್ಟೆಲ್ಲ ದುಡ್ಡು ಬರುತ್ತೆ, ಯಾವ ಕೋರ್ಸ್ಗೆ ಎಷ್ಟೆಲ್ಲ ದುಡ್ಡು ಬರ್ತಂದ್ರೆ ಈಗಾಗಲೇ ನಾನು ಒಂದು ವೀಡಿಯೋ ಮಾಡಿ ತಿಳಿಸಿದ್ದೆ. ಆ ವಿಡಿಯೋ ಬೇಕಾದ್ರೆ ನೋಡ್ತೀನಿ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಇರ್ತದೆ, ಆ ವಿಡಿಯೋ ನೋಡ್ಕೊರಿ ಯಾವ ಒಂದು ಕೋರ್ಸ್ಗೆ ಎಷ್ಟು ದುಡ್ಡು ಬರ್ತದೆ. ಮತ್ತು ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕಂತ ಹೇಳಿದೆ. ಬಟ್ ಡಾಕ್ಯುಮೆಂಟ್ಸ್ ಈಗ ಸದ್ಯಕ್ಕೆ SSP ಹಾಕಿದ್ರು ಕೂಡ ಸಾಕು, ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಮತ್ತೆ ಇವ್ರು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವ್ರು ಸಪ್ರೇಟಾಗಿ ನಮ್ಮ ಒಂದು ವೆಬ್ಸೈಟಲ್ಲಿ ವಾಪಸ್ ಹಾಕ್ರಿ ಅಂತಂದ್ರು ಕೂಡ ಹೇಳ್ಬೋದು. ಇದ್ರ ಬಗ್ಗೆ ಏನಾದರೂ ಬಿಟ್ಟರೆ ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ ವಾಟ್ಸಪ್ಪಲ್ಲಿ ತಿಳಿಸ್ತೀನಿ. ಈಗ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಇದು ಯಾರೆಲ್ಲ 2022-23ನೇ ಸಾಲಿನಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ರು ನಿಮ್ಗೆ ದುಡ್ಡು ಅಮೌಂಟ್ ಬಂದಿಲ್ಲ ಅಂತಂದರೆ ನೀವು ಬ್ಯಾಂಕ್ಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ರಿ. ಈ ವರ್ಷ ಹೊಸದಾಗಿ ಹಾಕೋರು ಕೂಡ ಈಗ ಲಿಂಕ್ ಮಾಡಿಸ್ಕೊಂಡ್ಬಿಡ್ರಿ. ಆ್ಯಂಡ್ ಎಲ್ಲೂ ಕೂಡ ಈ ಸರ್ತಿ ಏನಪ್ಪ ಅಂದರೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋಕ್ಕೆ ಸಪ್ರೇಟ್ ವೆಬ್ಸೈಟ್ ಇಲ್ಲ, SSP ಜೊತೆನೇ ಇರ್ತದೆ. ಅದೊಂದು ನೆನ್ಪಿಡ್ಬೋರಿ, ಹೇಳೋಕ್ಕಾಗಲ್ಲ, ವಾಪಸ್ ಸಡನ್ನಾಗಿ ಚೇಂಜ್ ಮಾಡಿದ್ರು ಮಾಡಿಬಿಡ್ತಾರೆ ಅವರು. ಓಕೆ, ಹಂಗೆ ಇರ್ತಾವೆ ನಮ್ಮ ಕರ್ನಾಟಕ ಇರೋದೇ ಹಂಗೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹಾಸ್ಟೆಲ್ ಕೂಡ ನೋಡ್ಬೋದು. ಓಕೆ, ಅವಾಗೆಲ್ಲ ಏನಿತ್ತಂದ್ರೆ ಎಲ್ಲನೂ ಒಟ್ಟು ಎಟ್ ಎ ಟೈಮ್ ಆಗ್ತಿದೆ. ಬಟ್ ಇವಾಗ ಹಂಗಿಲ್ಲ, ಈಗ SC ST ದವರೇ ಸಪ್ರೇಟ್ ಅದ, ಮೈನಾರಿಟಿನೇ ಬೇರೆ ಅದ, BCMA ಸಪ್ರೇಟ್ ಅದ, ಎಲ್ಲನೂ ಕೂಡ ಸಪ್ರೇಟ್ ವೆಬ್ಸೈಟ್ ಮಾಡಿದ್ರು. ಅಂದರೆ ಅಪ್ಲಿಕೇಶನ್ ಹಾಕೋದು ಸಪ್ರೇಟ್ ಇತ್ತು, ಬಟ್ ವೆಬ್ಸೈಟ್ ಎಲ್ಲ ಒಂದೇ ಇತ್ತು. ಬಟ್ ಇದು ಸದ್ಯಕ್ಕೆ ಹಂಗಿಲ್ಲ, ಎಲ್ಲ ಕೂಡ ವೆಬ್ಸೈಟ್ ಸಪ್ರೇಟ್ ಮಾಡಿದ್ರೆ. ಹಂಗಾಗಿಬಿಟ್ಟು ನೀವು ಹಾಸ್ಟೆಲ್ದು ನೀವು ಸ್ಕಾಲರ್ಶಿಪ್ ಅಂತೂ ಸಿಕ್ಕಾಪಟ್ಟೆ ಬರ್ತವೆ. ಇದು ಲೇಬರ್ ಕಾರ್ಡ್ ಅಷ್ಟೆಲ್ಲ ನಿಮಗೆ ಭಾಳಷ್ಟು ಬರ್ತವೆ. ನಿಮಗೆ ನೀವು ಊಹೆ ಕೂಡ ಮಾಡಲ್ಲ, ಅಷ್ಟೊಂದು ಸ್ಕಾಲರ್ಶಿಪ್ ಬರ್ತವೆ. ನೀವು ಹಾಕಬೇಕು. ಓಕೆ, ಬರ್ತಾವೆ ಬಿಡ್ತಾವೆ ಸೆಕೆಂಡ್ರಿ, ನೀವು ಫ್ರೀ ಇರುತ್ತೆ ಅಪ್ಲಿಕೇಶನ್ ಹಾಕೋದೇನು ನಿಮ್ಮ ಮೊಬೈಲಲ್ಲಿ ಕೂಡ ಹಾಕ್ಕೋಬೋದು. ಹಾಕ್ರಿ, ನಿಮ್ಮ ಲಕ್ಕಿ ಮೇಲೆ ಬಂದರೆ ಬರ್ತದೆ. ಯಾಕಂದ್ರೆ ನಾನು ನಿಮಗೆ ವಿತ್ ಲೈವ್ ಪ್ರೂಫ್ ತೋರಿಸ್ತೀನಿ ನಿಮಗೆ ಬಂದಿರೋದು ಬೇಕಾದ್ರೆ ನಿಮಗೆ. ಹಂಗಾಗಿಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿರಿ, ನಿಮ್ಗೆ ಎಲ್ಲ ರೀತಿ ಅಪ್ಡೇಟ್ ತಿಳಿಸ್ತಾವೆ. ಸದ್ಯಕ್ಕಂತೂ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇದಿಷ್ಟು ಅಪ್ಡೇಟ್. ಓಕೆ, ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.